ಮಂಡ್ಯದಲ್ಲಿ ರೈತನ ಹಾಲಿಗೆ ಕನ್ನ ಹಾಕಿದ್ದ ಡೈರಿ ಸಿಬ್ಬಂದಿ. ಕೃಷಿ ಸಚಿವ ಚಲುವರಾಯಸ್ವಾಮಿ ತವರಲ್ಲೇ ಮಹಾ ಮೋಸದ ಘಟನೆ ಇದು. ಮಂಡ್ಯದಲ್ಲಿ ರೈತನ ಹಾಲಿಗೆ ಕನ್ನ ಹಾಕಿದ್ದಾರೆ ಡೈರಿ ಸಿಬ್ಬಂದಿ. ಕೃಷಿ ಸಚಿವ ಚಲುವರಾಯಸ್ವಾಮಿ ತವರಲ್ಲೇ ಮಹಾ ಮೋಸ ಆಗಿರೋ ಘಟನೆ. ಸಾಕ್ಷಿ ಸಮೇತ ಹಾಲು ಉತ್ಪಾದಕರಿಗೆ ವಂಚನೆ ಬಹಿರಂಗ ಆಗಿದೆ. ಡೈರಿಗೆ ಹಾಕುವ ಹಾಲಿನ ತೂಕದಲ್ಲಿ ವ್ಯತ್ಯಾಸ ಮಾಡಿ ವಂಚನೆ. ಸುರೇಶ್ ಹಾಲು ಹಾಕುವ ಸಂದರ್ಭದಲ್ಲಿ ಕಳ್ಳಾಟ ಬೆಳಕಿಗೆ ಬಂದಿದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಮಲ್ಲೇಗೌಡನಹಳ್ಳಿ ಗ್ರಾಮದಲ್ಲಿ ಇದು ಘಟನೆ. ನಾಗಮಂಗಲ ತಾಲೂಕಿನ ಮಲ್ಲೇಗೌಡನಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು. ಸುರೇಶ್ ಅನ್ನವರು ಹಾಲು ಹಾಕುವಂಥ ಸಂದರ್ಭದಲ್ಲಿ ಕಳ್ಳಾಟ ಬೆಳಕಿಗೆ ಬಂದಿದೆ. ಹೆಂಗೆ 54 ಲೀಟರ್ ಬದಲು 47 ಲೀಟರ್ ಹಾಲು ಅಂತ ಅವ್ರು ನಮೂದು ಮಾಡ್ತಾರೆ. ಪುಸ್ತಕದಲ್ಲಿ ಬರೀತಾರಲ್ಲ ಯಾವ ರೈತನಿಂದ ಎಷ್ಟು ಹಾಲನ್ನು ತೆಗೆದುಕೊಂಡ್ವಿ ಅಂತ. 54 ಲೀಟರ್ ಹಾಲಿನ ಬದಲು 47 ಲೀಟರ್ ಅಂತ. ಡೈರಿ ಸಿಬ್ಬಂದಿಯ ಈ ಕಳ್ಳಾಟಕ್ಕೆ ಹಾಲು ಉತ್ಪಾದಕ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರಶ್ನೆ ಮಾಡಿದ್ದಕ್ಕೆ ಹಾಲಿನ ಗುಣಮಟ್ಟ ಸರಿ ಇಲ್ಲ ಅಂತ ತಿರಸ್ಕಾರ ಮಾಡಿದ್ದಾರೆ. ಹಾಲಿನ ಗುಣಮಟ್ಟವನ್ನು ಅವರು ಡೈರಿ ಮುಖಾಂತರ ಅಳಿತಾರಲ್ವಾ, ಅದರಲ್ಲಿ ಒಂದು ಮಾಪನ ಇರುತ್ತೆ. ಆ ಮಾಪನದ ಮುಖಾಂತರ ಈ ಹಾಲಿನ ಗುಣಮಟ್ಟ ಏನಿದೆ ಎತ್ತ ಅಂತ ಆ ಡೈರಿ ಸಿಬ್ಬಂದಿ ಅಳಿಬೇಕು. ಅಳೆದ ನಂತರವೇ ಅದನ್ನು ಹಾಕ್ಕೊಳ್ಳಾಗುತ್ತೆ. ಆದರೆ 54 ಲೀಟರ್ ಬದಲು 47 ಲೀಟರ್ ಅಂದರೆ 7 ಲೀಟರು ಕಡಿಮೆ ತೋರಿಸ್ತಾರೆ ಇವರು. ಇದು ಹಾಲು ಹಾಕುವಂಥ ರೈತರಿಗೆ ಗೊತ್ತಾಯಿತು. ಇದೀಗ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾಲು ತಿರಸ್ಕಾರ ಮಾತಿನಿಂದ ಅನ್ನದಾತರು ರೊಚ್ಚಿಗೆದ್ದಿದ್ದಾರೆ. ಇದೀಗ ಅವರೆಲ್ಲ ಮಲ್ಲೇಗೌಡನಹಳ್ಳಿ ಹಾಲಿನ ಡೈರಿ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ.